ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ. ನಾವು ಆಗ್ರಾ ಮುಗಿಸ್ಕೊಂಡು ಡೆಲ್ಲಿಗೆ ರೀಚ್ ಆದ್ವಿ ನೈಟು. ಸೊ ರೂಮ್ ಮಾಡಿ ಸ್ಟೇ ಆಗಿದ್ವಿ. ಮಾರ್ನಿಂಗ್ ಎದ್ದು ಡೆಲ್ಲಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ನಾವು ಫಸ್ಟು ಹೋಗಿದ್ದು ಡೆಲ್ಲಿ ಫೋರ್ಟ್ಗೆ. ಅಲ್ಲೇ ಎದುರುಗಡೆನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತೇಳಿ ಹೊರಟ್ವಿ ನಾವು. ಮಾರ್ನಿಂಗ್ 9 o'clock ಓಪನ್ ಅಂತ ಹೇಳಿದ್ರು. ಸೊ ನಾವು 9 o'clock ಅಷ್ಟರಲ್ಲಿ ಎಂಟ್ರಿ ಆದ್ವಿ. ನಡಿಬೇಕು ಸಿಕ್ಕಾಬಟ್ಟೆ ಒಳಗಡೆ. ನಾವು ಆಟೋ ಫೆಸಿಲಿಟಿ ಇದೆ, ಆದರೂ ನಾವು ವಾಕ್ ಮಾಡಿಕೊಂಡೇ ಹೋದ್ವಿ. ಲಾಲ್ ಕಿಲಾ ಅಂತ ಕೂಡ ಕರೀತಾರೆ ಇದನ್ನು. ದೆಹಲಿಯ ಸೂರ್ಯನಿಂದ ಬೆಚ್ಚಗಾಗುವ ಆಕಾಶದ ಕೆಳಗೆ ವಿಶಾಲವಾದ ಕೆಂಪು ಬಣ್ಣವು ನಗರದ ಮಧ್ಯಕಾಲೀನ ಹುಚ್ಚುತನವನ್ನು ವ್ಯಾಖ್ಯಾನಿಸುತ್ತದೆ. ಕೋಟೆಯ ನೋಟವು ಅದರ ಆಚೆಯ ಶಕ್ತಿ ಮತ್ತು ಹಳೆಯ ರಕ್ಷಕನ ಸ್ಟೈಕ್ ಪ್ರತಿರೋಧವನ್ನು ಹೇಳುತ್ತದೆ. ಯಮುನಾ ನದಿಯ ಮೇಲಿರುವ 256 ಎಕರೆಗಳಲ್ಲಿ ಹರಡಿರುವ ಈ ಕೋಟೆಯು ಕೆಂಪು ಬಣ್ಣದಿಂದ ಕೂಡಿದ್ದು, ಕಾಲ ಮತ್ತು ವಸಾಹತು ಶಾಹಿ ಕೋಟೆ ಅಥವಾ ಲಾಲ್ ಕಿಲಾ ಮೊಘಲ್ ಸಾಮ್ರಾಜ್ಯದ ಸಾಂಸ್ಕೃತಿಕ, ರಾಜಕೀಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪ್ರಾತಿನಿಧ್ಯವಾಗಿದ್ದು, ಭಾರತೀಯ ಐತಿಹಾಸಿಕ ಭೂದೃಶ್ಯವನ್ನು ಶ್ರೀಮಂತ ಬಣ್ಣಗಳಿಂದ ಅಲಂಕರಿಸುತ್ತದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಅಸ್ತಿತ್ವದಲ್ಲಿರುವ ಪ್ರಧಾನಿ ಕೆಂಪು ಕೋಟೆಯಿಂದ ಕಾಯುತ್ತಿರುವ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುತ್ತಾರೆ ಮತ್ತು ಪ್ರಧಾನಮಂತ್ರಿ ಧ್ವಜದ ಬಣ್ಣಗಳಿಂದ ತುಂಬಿದ ಆಕಾಶದೊಳಗೆ ತ್ರಿವರ್ಣ ಧ್ವಜವನ್ನು ಹಾರಿಸುವುದನ್ನು ನೋಡಬಹುದು. ಕೆಂಪು ಕೋಟೆ ಫುಲ್ಲು ಕಂಪ್ಲೀಟ್ ಕೆಂಪಾಗಿದೆ. ಕೆಂಪು ಕೋಟೆಗೆ ಸೋಮವಾರ ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ಭೇಟಿ ಮಾಡಬಹುದು. ಇದನ್ನು 500 ರೂಪಾಯಿ ನೋಟಿನಲ್ಲಿ ನಾವು ಕಾಣಬಹುದು. ಕೆಂಪು ಕೋಟೆಯನ್ನು ತುಂಬ ದೊಡ್ಡದಾದಂಥ ಸ್ಥಳ ಇದು ಕೆಂಪು ಕೋಟೆ. ನಿಮಗೆ ಕಂಪ್ಲೀಟ್ ಫುಲ್ ಏನಿದೆ ಒಳಗೆ ಹೊರಗಡೆ ಎಲ್ಲ ಕೆಂಪು ಕೋಟೆ, ಕೆಂಪಾಗೇ ಇದೆ ಇದು. ಇಲ್ಲಿ ಪ್ರಧಾನಮಂತ್ರಿಗಳು ಪ್ರತಿ ವರ್ಷದ ಸ್ವತಂತ್ರ ದಿನದಂದು ಇಲ್ಲಿ ಭಾಷಣವನ್ನು ಮಾಡಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ನೋಡಿ, ಅದೇ ಸ್ಥಳ ತ್ರಿವರ್ಣ ಧ್ವಜ. ಯಾವಾಗಲೂ ತ್ರಿವರ್ಣ ಧ್ವಜ ಅಲ್ಲಿ ಹಾರಾಡ್ತಾನೆ ಇರುತ್ತೆ. ಮೇನ್ ನಿಮಗೆ ಪಾರ್ಕಿಂಗಿಂದ ಇಲ್ಲಿಗೆ ಸುಮಾರು ನಡಿಬೇಕಾಗುತ್ತೆ, 1 ಕಿಲೋಮೀಟರ್ನಷ್ಟು. ಆಟೋಗಳು ಕೂಡ ಅಲ್ಲಿ ಫೆಸಿಲಿಟಿ ಮಾಡಿದ್ದಾರೆ. ಬೇಕಾದರೆ ನಾವು ವಾಪಸ್ ಹೋಗುವಾಗ ಆಟೋನಲ್ಲಿ ಹೋದ್ವಿ. ಫಸ್ಟ್ ಬರೋವಾಗ ಸುತ್ತ ನೋಡ್ಕೊಂಡು ಹೋಗೋಣ ಅಂತೇಳಿ ನಾವು ನಡ್ಕೊಂಡೇ ಬಂದ್ವಿ. ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ತುಂಬ ಅದ್ಭುತವಾಗಿದೆ. ಸುಮಾರು 2-3 ತಾಸು ಬೇಕು ನಿಮಗೆ ಒಳಗಡೆ ಕಂಪ್ಲೀಟಾಗಿ ನೀವು ನೋಡ್ತೀನಿ ಅಂತಂದರೆ. ಒಂದು 2 ಗಂಟೆ ಟೈಮ್ ಅಂತೂ ಬೇಕೇ ಬೇಕು ನಿಮಗೆ ಒಳಗಡೆ ಕಂಪ್ಲೀಟ್ ನೋಡೋಕ್ಕೋಸ್ಕರ. ನೋಡ್ಬೋದು ಎಲ್ಲ ಫೋಟೋ ಹೇಗೆ ತೊಗೋತಾ ಇದ್ದಾರೆ ಅಂತೇಳಿ. ಇದೇ ಎಂಟ್ರೆನ್ಸು, ಒಳಗಡೆ ಹೋಗಬೇಕು. ನಾವು ಬೆಳಗ್ಗೆ ಫಸ್ಟ್ 9 ಗಂಟೆ ಅಷ್ಟರಲ್ಲಿ ಹೋಗಿದ್ದರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ನಾವು ಹೋದ ನಂತರ ಕ್ರೌಡ್ ಜಾಸ್ತಿ ಆಯಿತು. ಇಲ್ಲಾಂದರೆ ಸಾಮಾನ್ಯವಾಗಿ ತುಂಬ ಜನ ಜಾಸ್ತಿ ಇರ್ತಾರಂತೆ. ಸೊ ನಾವು ಹೋಗಿದ್ದ ಟೈಮ್ ಮಾರ್ನಿಂಗ್ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಇತ್ತು. ನೋಡ್ಬೋದು ನೀವು. ಇಲ್ಲೇ ಪ್ರಧಾನಮಂತ್ರಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸೋದು. ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ಒಳಗಡೆ ಹೋದರೆ ಒಳಗಡೆ ಶಾಪಿಂಗಿಗೆಲ್ಲ ಕಂಪ್ಲೀಟಾಗಿ ಅಂಗಡಿಗಳನ್ನ ಹಾಕಿದ್ದಾರೆ ಒಳಗಡೆ. ಇನ್ನೇನು ಇಲ್ಲ, ಸ್ಟ್ರೈಟಾಗಿ ಹೋದ್ವಿ ಒಂದಷ್ಟು ದೂರ. ಒಳಗಡೆ ಒಂದು ಹೋಟೆಲ್ ಕೂಡ ಮಾಡಿದ್ದಾರೆ, ಪ್ರೈವೇಟ್ ಹೋಟೆಲ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ತೊಗೊಂಡು ಹೋಗಬೇಕು, ಎಂಟ್ರಿ ಸಪ್ರೇಟಾಗಿ. ಸೊ ನಾವು ಹಾಗಾಗಿ ಅಲ್ಲಿ ಒಳಗೆ ಹೋಗಿಲ್ಲ. ಸ್ವಲ್ಪ ಒಳಗಡೆ ಹೋಗಿ ಒಂದು ರೌಂಡ್ ಹಾಕಿ ನೋಡಿಕೊಂಡು ನಾವು ಹಾಗೆ ಹಿಂದಕ್ಕೆ ಬಂದಿದ್ದು. ನೋಡಿ, ಫುಲ್ ಕಂಪ್ಲೀಟ್ ಶಾಪಿಂಗಿಗೆ ಬಿಟ್ಬಿಟ್ಟಿದ್ದಾರೆ ಅಂಗಡಿಗಳು. ಒಳಗಡೆನೇ ಶಾಪಿಂಗ್ ಮಾಡ್ಬೋದು ನೀವು, ಏನು ಬೇಕೋ ಅದನ್ನು.
ಅಲ್ಲಿ ಫುಲ್ಲು ನೀವು ಕಾಣ್ತಾ ಇದ್ದೀರಲ್ಲ ಅಲ್ಲಿವರೆಗೂ ಅಂಗಡಿಗಳಿವೆ. ಎಲ್ಲೋದ್ರೂ ನಿಮ್ಗೆ ಇದೇ ಸಿಗುವಂಥದ್ದು ಶಾಪಿಂಗು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂದರೆ ಒಳಗಡೆ ಮಾಡಿರೋದ್ರಿಂದ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ ಅಂತೇಳಿ. ಡೆಲ್ಲಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟಿಂಗ್ ಪ್ಲೇಸ್ ಅಂದರೆ ಇದನ್ನೇ ಹೇಳ್ಬೋದು ನೀವು. ಕೆಂಪು ಕೋಟೆ ಅಥವಾ ಲಾಲ್ ಕಿಲಾ ಅಥವಾ ಡೆಲ್ಲಿ ಫೋರ್ಟ್, ಯಾವ್ದು ಬೇಕಾದ್ರೂ ನೀವು ಹೇಳ್ಬೋದು. ಡೆಲ್ಲಿ ಫೋರ್ಟ್ ಅನ್ನೋದೇ ಇದರ ಮುಖ್ಯವಾದ ಕರೆಯೋದು. ಇಂಡಿಯಾ ಫೋರ್ಟ್ ಅಂತ ಕೂಡ ಕರೀತಾರೆ, ಡೆಲ್ಲಿ ಫೋರ್ಟ್ ಅಂತ ಕೂಡ ಕರೀತಾರೆ. ಕೆಂಪು ಕೋಟೆ, ಕೆಂಪುದಾಗಿರೋದ್ರಿಂದ ಕೆಂಪು ಕೋಟೆ, ಲಾಲ್ ಕಿಲಾ ಅಂತ ಕೂಡ ಕರೀತಾರೆ. ಸ್ವಲ್ಪ ಬಿಸಿಲಿತ್ತು ಡೆಲ್ಲಿನಲ್ಲಿ, ಸಿಕ್ಕಾಬಟ್ಟೆ ಬಿಸಿಲು. 9 ಗಂಟೆ 9:30 10 ಗಂಟೆ ಅಷ್ಟೊತ್ತಿಗೆ ಇಷ್ಟು ಬಿಸಿಲಿದೆ ನೋಡಿ. ಅದೇ ಹೋಟೆಲು ನಾವು ಹೇಳಿದ್ದು. ಸೊ ನಾವು ಏನೋ ಇರ್ಬೋದೇನೋ ಅಂತ ಹೋದ್ವಿ, ಬಟ್ ಅವರು ಪ್ರೈವೇಟ್ ಅಂತ ಹೇಳಿದ್ರಿಂದ ನಾವು ಹಾಗೆ ಹೊರಟ್ವಿ. ಇನ್ನೂ ಒಳಗಡೆ ಎಲ್ಲ ಹೋಗ್ಬೋದು, ಎಷ್ಟೋ ಜನ ಹೋಗ್ತಿದ್ರು. ನಾವು ಹಾಗೆ ಹಿಂದೆ ಬಂದ್ವಿ. ನಾವು ಇಲ್ಲಿಂದ ಹೊರಟಿದ್ದು ಇಂಡಿಯಾ ಗೇಟ್ ಬಗ್ಗೆ ಹೇಳಬೇಕಂದ್ರೆ, ಇಂಡಿಯಾ ಗೇಟ್ ಹಿಂದೆ ಅಖಿಲ ಭಾರತ ಯುದ್ಧ ಸ್ಮಾರಕ ಎಂದು ಕರೆಯಲ್ಪಡುತ್ತಿತ್ತು. ಇದು ಭಾರತದ ನವದೆಹಲಿಯ ವಿದ್ಯುಕ್ತಚದ ಪೂರ್ವ ತುದಿಯಲ್ಲಿರುವ ಒಂದು ಪ್ರಮುಖ ಯುದ್ಧ ಸ್ಮಾರಕವಾಗಿದೆ. ಈ ಸ್ಮಾರಕವು ಅಫ್ಘಾನ್ ಯುದ್ಧದಲ್ಲಿ 1919ರಲ್ಲಿ ವಾಯುವ್ಯ ಗಡಿಯಲ್ಲಿ ಕೊಲ್ಲಲ್ಪಟ್ಟ 13,516ಕ್ಕೂ ಹೆಚ್ಚು ಬ್ರಿಟಿಷ್ ಮತ್ತು ಭಾರತೀಯ ಸೈನಿಕರ ಹೆಸರುಗಳನ್ನು ಹೊಂದಿದೆ. ಇದನ್ನು ಭಾರತದ ಅತಿ ದೊಡ್ಡ ಯುದ್ಧ ಸ್ಮಾರಕಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಪ್ರಮುಖ ರಾಷ್ಟ್ರೀಯ ಹೆಗ್ಗುರುತಾಗಿ ಉಳಿದಿದೆ. ಸೊ ಇದ್ರ ಬಗ್ಗೆ ಅಂದರೆ, ಇದು ಹೆವಿ ಟ್ರಾಫಿಕ್ಕು ಡೆಲ್ಲಿನಲ್ಲಿ. ನಿಮಗೆ ಪಾರ್ಕಿಂಗ್ ಸಿಗಲ್ಲ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಇದು ಫುಲ್ಲು ನೋಡಿ ಅಂಡರ್ ಪಾಸಲ್ಲಿ ಹೋಗ್ತಾಯಿದ್ದೀವಿ. ಇಂಡಿಯಾ ಗೇಟಿಗೆ ಹೋಗಿ ನಾವು 3 ರೌಂಡ್ ಹೊಡೆದ್ವಿ. ಲೊಕೇಶನ್ ಕರೆಕ್ಟಾಗಿದೆ, ಅಲ್ಲಿಡಿರಿ ಇಲ್ಲಿಡಿರಿ ಅಂತಾರೆ, ಪಾರ್ಕಿಂಗೇ ಸಿಗಲಿಲ್ಲ ನಮಗೆ. ಕೊನೆಗೊಂದು ಸೈಡಲ್ಲಿ ಪಾರ್ಕಿಂಗ್ ಮಾಡಿ ನಮ್ಮ ಮಾವ ಕೂಡ ಬರಲಿಲ್ಲ, ನಾನು ಇವರಿಬ್ಬರೇ ಹೋದ್ವಿ. ಯಾಕಂದರೆ ಕಾರ್ ನಿಲ್ಸೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ಪಾರ್ಕಿಂಗ್ ಇನ್ನೂ 1 ಕಿಲೋಮೀಟ್ರ್ ಹೋಗಬೇಕು ಅಂತ. ನಾವು ಎಲ್ಲಿ ಹುಡ್ಕೊಂಡು ಹೋಗುವ ಪಾರ್ಕಿಂಗ್ಗೆ? ಸೊ ಹಂಗಾಗಿ ಕಾರ್ನಲ್ಲಿ ಅವರು ಸೈಡಲ್ಲೇ ಪಾರ್ಕಿಂಗ್ ಥರ ಮಾಡಿ ಒಂದು ಸ್ವಲ್ಪ ರೌಂಡ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವು ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತೇಳಿ ನಾವು ಒಳಗಡೆ ಬಂದ್ವಿ. ಇಂಡಿಯಾ ಗೇಟ್ ಕೂಡ ಪಾರ್ಕ್ ಥರ ಮಾಡಿದ್ದಾರೆ, ಸುತ್ತ ಪಾರ್ಕ್ ಮಾಡಿ ಮಧ್ಯದಲ್ಲಿ ಅದೇ ಇರೋದು. ನಾವು ಮೂವಿನಲ್ಲೆಲ್ಲ ನೋಡಿದ್ರೆ ಬರೀ ಅದು ಹೆಂಗೆ ಕಾಣುತ್ತೆ, ಇಲ್ಲಿ ಹೋದರೆ ಫುಲ್ ಪಾರ್ಕ್ ಥರ ಮಾಡಿದ್ದಾರೆ. ಒಂದು ಗಾಡಿ ನಿಲ್ಸೋಕ್ಕೆ ವ್ಯವಸ್ಥೆ ಇಲ್ಲ, ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ನೋಡಬೇಕು ಅಂದರೆ ಏನಿಲ್ಲ ಅಂದರೆ ಆಟೋ ಮಾಡ್ಕೊಂಡು ಹೋಗಬೇಕೆ ಹೊರತು ಓನ್ ವೆಹಿಕಲಲ್ಲಿ ಹೋಗಲೇಬಾರ್ದು ಅನಿಸುತ್ತೆ, ನಿಜ ಹೇಳಬೇಕು ಅಂದರೆ. ನೋಡಿ, ಇದೆ ಇಂಡಿಯಾ ಗೇಟು. ವೆಹಿಕಲ್ ತೊಗೋದ್ರೆ ಪಾರ್ಕಿಂಗ್ದೇ ಸಮಸ್ಯೆ ಆಗೋದು, ಇನ್ನೇನು ಇಲ್ಲ. ಇನ್ನೂ ತುಂಬ ಜನ ಇದ್ದರು. ಇದು ಸೈಡಲ್ಲಾಗುತ್ತೆ. ಇಲ್ಲೂ ಕೂಡ ತಾಜ್ ಮಹಲ್ ಥರನೇ ನೋಡಿ, ನೀರೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಇದೆ ಫ್ರಂಟ್ ಇಂಡಿಯಾ ಗೇಟ್, ನೋಡ್ಬೋದು ನೀವು. ಸೊ ನಾವು ಇಂಡಿಯಾ ಗೇಟ್ ಮುಗಿಸ್ಕೊಂಡು ಜಂತರ್ ಮಂತರ್ ಕಡೆ ಬಂದ್ವಿ. ಜಂತರ್ ಮಂತರ್, ನವದೆಹಲಿಯಲ್ಲಿರುವ ಜಂತರ್ ಮಂತರ್ ಒಂದು ವೀಕ್ಷಣಾಲಯವಾಗಿದ್ದು, ಇದನ್ನು ಬರೀ ಕಣ್ಣಿನಿಂದ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಭಾರತದ 5 ಜಂತರ್ ಮಂತರ್ಗಳಲ್ಲಿ ಒಂದಾಗಿದ್ದು, ಜಂತರ್ ಮಂತರ್ ಎಂದರೆ ಸ್ವರ್ಗದ ಸಾಮರಸ್ಯವನ್ನು ಅಳೆಯುವ ಉಪಕರಣಗಳು. ಇದು 13 ವಾಸ್ತುಶಿಲ್ಪದ ಖಗೋಳ ಉಪಕರಣಗಳನ್ನು ಒಳಗೊಂಡಿದೆ. ಇದು ಸಮುದ್ರ ಮಟ್ಟದಿಂದ 723 ಅಡಿ ಎತ್ತರದಲ್ಲಿದೆ. ಈ ವೀಕ್ಷಣಾಲಯದ ಪ್ರಾಥಮಿಕ ಉದ್ದೇಶ ಖಗೋಳ ಕೋಷ್ಟಕಗಳನ್ನು ಸಂಗ್ರಹಿಸುವುದು ಮತ್ತು ಸೂರ್ಯ, ಚಂದ್ರ ಮತ್ತು ಗ್ರಹಗಳ ಸಮಯ ಮತ್ತು ಚಲನೆಯನ್ನು ಊಹಿಸುವುದಾಗಿತ್ತು. ಇಂದಿನ ಈ ಉದ್ದೇಶಗಳಲ್ಲಿ ಕೆಲವನ್ನು ಖಗೋಳಶಾಸ್ತ್ರ ಎಂದು ವರ್ಗೀಕರಿಸಲಾಗುತ್ತದೆ. ಇದನ್ನು ಜೈಪುರದ ಮಹಾರಾಜ ಜೈಸಿಂಗ್ 1724ರಲ್ಲಿ ನಿರ್ಮಿಸಿದರು. ಮಹಾರಾಜರು 18ನೇ ಶತಮಾನದಲ್ಲಿ ತಮ್ಮ ಆಳ್ವಿಕೆಯಲ್ಲಿ
5 ವೀಕ್ಷಣಾಲಯಗಳನ್ನು ನಿರ್ಮಿಸಿದರು. ಈ 5ರಲ್ಲಿ ದೆಹಲಿಯಲ್ಲಿರುವ ಒಂದು ಮೊದಲು ನಿರ್ಮಿಸಲ್ಪಟ್ಟಿತ್ತು. ಇತರ 4 ವೀಕ್ಷಣಾಲಯಗಳು ಉಜ್ಜಯಿನಿ, ಮಥುರಾ, ವಾರಣಾಸಿ ಮತ್ತು ಜೈಪುರದಲ್ಲಿದೆ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಜಂತರ್ ಮಂತರ್ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ. ನಾರ್ಮಲ್ಲಾಗಿ ಪ್ಲೇಸಸ್ಗೆ ಹೋಗ್ತಿರ್ತೀರ, ಇದು ಸ್ವಲ್ಪ ನಿಮಗೆ ವಿಶೇಷ ಅನಿಸುತ್ತೆ. ಎಲ್ಲ ಈ ಖಗೋಳಶಾಸ್ತ್ರದ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರೋರ್ಗಾದರೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಮಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ದಿರಂದರೆ ಏನದು ಅಂತ ನೋಡ್ಬೋದು. ಥರ ನೋಡೋಕ್ಕೆ ಅದ್ಭುತವಾಗಿದೆ ಸ್ಥಳ. ಇಲ್ಲೂ ಕೂಡ ಕೆಂಪು ಕಲರಲ್ಲೇ ನಿಮಗೆ ಕಾಣುತ್ತೆ. ಎಲ್ಲ ಕಂಪ್ಲೀಟ್ ಕೆಂಪು ಬಿಳಿ ಬಣ್ಣದ್ದೇ ಆಗಿರುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋರು, ಖಗೋಳಶಾಸ್ತ್ರದ ಬಗ್ಗೆ ತಿಳಿದಿರೋರ್ಗಾದರೆ ಇಲ್ಲಿ ಹೋದ್ರಿಗೆ ಏನು ಎಂತ ಎಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ. ಇದು ಸಾಮ್ರಾಟ್ ಯಂತ್ರ. ಡೀಟೇಲ್ಸ್ ಎಲ್ಲ ಅಲ್ಲೇ ಒಂದು ಏನಿದೆ ಅಲ್ಲಿ ಎದುರುಗಡೆನೇ ಡೀಟೇಲಾಗಿ ಒಂದು ಇದ್ರಲ್ಲಿ ಹಾಕಿರ್ತಾರೆ. ನಮಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋ ಕಾರಣ ನಾವು ಅಷ್ಟು ಡೀಟೇಲ್ಸ್ ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಮತ್ತು ಗೈಡ್ಗಳು ಇರ್ತಾರೆ, ಬಟ್ ನಾವು ಟೈಮಲ್ಲಿ ಯಾವುದೇ ಗೈಡ್ಗಳು ಕಂಡು ಬರಲಿಲ್ಲ. ಏನು ಎಂತು ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಕ್ಕೆ ನಮ್ಗೆ ಅಷ್ಟಾಗಿ ಆಗಲಿಲ್ಲ. ನಂತರ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಡೀಟೇಲ್ಸ್ ಕೆಲವೊಂದು ನಮಗೆ ಅರ್ಥ ಆಯಿತು ಏನದು ಅನ್ನೋದು. ಟೈಮ್ ಕೂಡ ಇಲ್ಲಿ ಕಂಡುಹಿಡಿತಿದ್ರಂತೆ. ಇದನ್ನು ನೋಡಿದ್ರೆ ಟೈಮ್ ಕೂಡ ಗೊತ್ತಾಗ್ತಿತ್ತಂತೆ. ಸೊ ಆಗಿನ ಕಾಲದಲ್ಲಿ ಟೈಮ್ಗಳನ್ನ ಕಂಡುಹಿಡಿಯೋಕ್ಕೆ ಎಷ್ಟು ಟೈಮ್ ಹೇಗೆ ಏನು ಅವೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡಿದರು ಅಂತ ಕೂಡ ಹೇಳ್ತಾರೆ ಅಲ್ಲಿ. ಇದು ಎಂಟ್ರಿ ಫೀಸು 25 ರೂಪೀಸ್ ಆಗಿರೋದು. ಒಬ್ಬರಿಗೆ 25 ರೂಪಾಯಿ ಎಂಟ್ರಿ ಫೀಸು ಇಲ್ಲಿಗೆ. ನೀವೇ ನೋಡ್ಬೋದು, ನಾವು ಫುಲ್ಲು ಒಂದು ರೌಂಡ್ ಹಾಕ್ತಾ ಇದ್ದೀವಿ. ಜನನೇ ಇರಲಿಲ್ಲ ನಾವು ಹೋದ ಟೈಮಲ್ಲಿ. ಇಲ್ಲಿ ಬಿಸಿಲು ಬೇರೆ. ಸುಮಾರು ಇಲ್ಲಿಗೆ ಬರೋ ಅಷ್ಟರಲ್ಲಿ ನಮಗೆ 11 ಗಂಟೆ 11:30 ಆಗಿತ್ತು. ನಾವು ಈ ಒಂದು ಸ್ಥಳಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇದೇ ಮೇನ್ ನೋಡಿ, ನೀವು ಇದರಲ್ಲಿ ಸರ್ಚ್ ಮಾಡಿದಾಗ ಇದೇ ನಿಮಗೆ ಕಾಣೋದು. ಜಂತರ್ ಮಂತರ್ ಅಂದಾಗ ಇದೇ ಒಂದು ಕಾಣೋದು ನಿಮಗೆ. ನೋಡಿ ಇಲ್ಲಿ ಅದ್ರ ಬಗ್ಗೆ ಬರೆದಿದ್ದಾರೆ. ಉಪಕರಣಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಮೀರಾ ಯಂತ್ರ ಅಂತ ಹೇಳಿ. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೋಗಿದ್ದು ಕುತುಬ್ ಮಿನಾರ್ಗೆ. ಕುತುಬ್ ಮಿನಾರ್ ದೆಹಲಿಯ ಮೊಹ್ರೋಲಿಯಲ್ಲಿರುವ 72.5 ಮೀಟರ್ 238 ಅಡಿ ಎತ್ತರದ ವಿಜಯ ಗೋಪುರ ಮತ್ತು ಮಿನಾರ್ ಆಗಿದೆ. ವಿಶ್ವದ ಅತಿ ಎತ್ತರದ ಇಟ್ಟಿಗೆ ಮಿನಾರ್ ಆಗಿರುವ ಇದು ಸಂಕೀರ್ಣವಾದ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ, ಜ್ಯಾಮಿತೀಯ ಕೆತ್ತನೆಗಳು ಮತ್ತು 379 ಆಂತರಿಕ ಮೆಟ್ಟಿಲುಗಳಿಗೆ ಹೆಸರುವಾಸಿಯಾದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇಲ್ಲಿ ನೋಡಿ ಕ್ಯೂ ಇತ್ತು ಒಳಗಡೆ ಎಂಟ್ರಿ ಮಾಡೋಕ್ಕೆ. ದೆಹಲಿಯಲ್ಲಿ ನೋಡಬೇಕಾದಂಥ ಸ್ಥಳಗಳಲ್ಲಿ ಇದು ಮುಖ್ಯವಾದ್ದು ಕುತುಬ್ ಮಿನಾರ್. ಇದು ಮೇಯ್ನ್ ನೀವು ನೋಡಬೇಕಾಗಿರೋದೇ ಒಂದು 238 ಅಡಿ ಎತ್ತರದ ವಿಜಯ ಗೋಪುರ. ಇಲ್ಲಿ ತುಂಬ ಚೆನ್ನಾಗಿದೆ ಮಾತ್ರ ಸ್ಥಳ. ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ಕುತುಬ್ ಮಿನಾರ್ನ ಮೇಯ್ನ್ ಗೋಪುರ. ನೋಡಿ ಇದೆ ಕುತುಬ್ ಮಿನಾರ್. ಇಲ್ಲಿ ಸುತ್ತಮುತ್ತ ನೋಡೋಕ್ಕೂ ಇದೆ. ಎಲ್ಲ ಕೆಲವೊಂದು ಡ್ಯಾಮೇಜ್ಗಳಾಗಿವೆ. ಎಲ್ಲ ಇಟ್ಟಿಗೆನಲ್ಲಿ ಮಾಡಿರುವಂಥದ್ದು. ಇದು ಮುಖ್ಯವಾಗಿ ಒಂದು ವಿಶೇಷ ಏನಪ್ಪ ಅಂದರೆ ಇದು ಇಟ್ಟಿಗೆಯಲ್ಲಿ ಮಾಡಿರುವಂಥ ಒಂದು ಗೋಪುರ ಆಗಲಿ ಮಿನಾರ್ ಆಗಿದೆ. ಇದು ಇಟ್ಟಿಗೆಯಲ್ಲಿ ಮಾಡಿರುವಂಥದ್ದು ಇಲ್ಲಿಯ ವಿಶೇಷ.
ಇಲ್ಲಿ ಒಂದು ಮೇನ್ ಏನಂದರೆ ಇಲ್ಲಿ ಎಲ್ಲ ನಿಮಗೆ ಟ್ರೈಪಾಡ್ಗಳಾಗಲಿ ಅಥವಾ ಕೆಲವೊಂದನ್ನು ಅಲೋ ಮಾಡಲ್ಲ. ನಾರ್ಮಲ್ ಮೊಬೈಲ್ ಅಲೋ ಮಾಡ್ತಾರೆ, ಟ್ರೈಪಾಡ್ಗಳನ್ನ ಅಲೋ ಮಾಡಲ್ಲ. ನೋಡ್ಬೋದು, ಇದೇ ಮೇನು. ಹೀಗೆ ಒಂದು ಇಲ್ಲಿ ಲೆಫ್ಟಲ್ಲಿ ನಿಮಗೆ ಕಾಣ್ತಿರೋದೆ ಕುತುಬ್ ಮಿನಾರ್. ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 2 ಗಂಟೆ ಆಗಿತ್ತು, 1:30-2 ಗಂಟೆ ಅಂದ್ಕೊಳ್ಳಿ. ಫಾರಿನರ್ಸು ಸಿಕ್ಕಾಬಟ್ಟೆ ಇದ್ದರು. ನೋಡಿ, 238 ಅಡಿಯ ಕುತುಬ್ ಮಿನಾರ್. ಇಲ್ಲಿ ನೋಡಿ, ಇಲ್ಲಿ ಇದು ಹೋಗ್ತಿದೆ, ಫ್ಲೈಟ್ ಹೋಗ್ತಾ ಇದೆ. ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಇಲ್ಲಿ ನೀವು ತಲೆ ಎತ್ತಿದ್ರೆ ಫುಲ್ಲು ಮೇಲೆ ನೋಡೋ ಅಷ್ಟೊತ್ತಿಗೆ ಅಷ್ಟು ಹೈಟಲ್ಲಿದೆ. ನಿಮ್ಮ ವೀಡಿಯೋಗಿಂತ ಅಲ್ಲಿ ಹತ್ರಕ್ಕೆ ಹೋದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನೋಡ್ಬೋದು, ಎಲ್ಲ ಇಟ್ಟಿಗೆನಲ್ಲೇ ಮಾಡಿರೋವಂಥದ್ದು. ಕೆಲವೊಂದೆಲ್ಲ ಹಾಳಾಗಿದೆ, ಆದರೂ ಅದನ್ನು ಇವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸೈಡಿಗೆ ಬಂದಾಗ ಅಲ್ಲಿ ಕಾಣುವಂಥ ವ್ಯೂ ಇದು ನೋಡಿ. ಸುತ್ತ ನೋಡ್ಬೋದು ನೀವು, ಹೀಗಿರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಮುಂದಗಡೆ ಹಾಕಿದ್ದಾರೆ. ಎಷ್ಟು ಉತ್ತಳತೆ ಇದೆ, ಅದರ ಎಷ್ಟು ಅಗಲ ಬರುತ್ತೆ ಅನ್ನೋದನ್ನು ಅದರಲ್ಲಿ ತಿಳಿಸಿದ್ದಾರೆ. ಸೊ ನಾವು ಇಲ್ಲಿಂದ ಹೋಗಿದ್ದು ನೆಕ್ಸ್ಟು ಅಕ್ಷರಧಾಮ್ಗೆ. ಅಕ್ಷರಧಾಮ ನವದೆಹಲಿಯ ಸ್ವಾಮಿನಾರಾಯಣ ಅಕ್ಷರಧಾಮವು ಒಂದು ಭವ್ಯವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಕೀರ್ಣವಾಗಿದ್ದು, ಇದು ವಿಶ್ವದ ಅತಿ ದೊಡ್ಡ ಸಮಗ್ರ ಹಿಂದೂ ದೇವಾಲಯವೆಂದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಈ ಒಂದು ಸ್ಥಳ ಏನಿದೆ ಅಕ್ಷರಧಾಮಲ್ಲಿ ಕ್ಯಾಮ್ರಾ, ಮೊಬೈಲ್ ಏನೂ ಅಲೋ ಇಲ್ಲ. ಹೊರಗಡೆ ಹೋಗ್ತಿದ್ದಂಗೆ ನಾವೆಲ್ಲ ಕಂಪ್ಲೀಟ್ ಎಲ್ಲ ಇಟ್ಟು ಒಳಗಡೆ ಹೋಗಬೇಕಾಗತ್ತೆ. ಸೊ ನಾವು ಕೂಡ ಕ್ಯಾಮ್ರಾ, ಮೊಬೈಲ್ನ ಕಾರಲ್ಲೇ ಇಟ್ಟುಬಿಟ್ಟು ಒಳಗಡೆ ಹೋಗಿದ್ದು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೀವು ಒಳಗಡೆ ಹೋಗಿ ಮುಗಿಸ್ಕೊಂಡು ಬಂದು ಹೊರಗಡೆ ಬರಬೇಕು. ಹಾಗಾಗಿ ಹೆಚ್ಚಾಗಿ ವೀಡಿಯೋ ಒಳಗಡೆ ಏನೂ ಮಾಡೋಕ್ಕಾಗಿಲ್ಲ. ಹೊರಗಡೆ ಮಾಡ್ಕೊಂಡು ನಾವು 4 ಗಂಟೆ ಆಗೋಗಿತ್ತು. ಸೊ ಹಾಗಾಗಿ ಅಕ್ಷರಧಾಮ ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ನಮಗೆ 1 ಅವರ್ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಮಾತ್ರ. ಫುಲ್ಲು ದೇವಸ್ಥಾನನ ನೋಡೋದೇ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ಈವ್ನಿಂಗಲ್ಲಿ ಲೈಟ್ ಶೋ ಎಲ್ಲ ಇರುತ್ತಂತೆ. ಸೊ ನಾವು ಹೋಗಿದ್ದು 4 ಗಂಟೆ ಆಗಿರೋದ್ರಿಂದ ನಮಗೆ ಅದು ಅಷ್ಟು ತನಕ ಟೈಮು ಇರೋಕ್ಕೆ ಅವಕಾಶ ಸಿಗಲಿಲ್ಲ. ಮಾಮೂಲಿ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ. ನೀವು ಆ ಲೈಟ್ ಶೋ ನೋಡ್ತೀನಿ ಅಂದರೆ ಅದಕ್ಕೆ ಫೀಸ್ ಅಮೌಂಟ್ ಇರುತ್ತೆ. ಇದಕ್ಕೆ ಇದೆ ನೋಡಿ ಮೇನ್ ಗೋಪುರ, ಇದು ದೇವ್ರು ಅಲ್ಲೇ ಇರೋದು. ದೇವರಂದರೆ ಸ್ವಾಮಿನಾರಾಯಣ ಅವ್ರದ್ದು ಒಂದು ಇದಿಟ್ಟಿದ್ದಾರೆ ಒಳಗಡೆ. ಇಲ್ಲಿ ಗೋಲ್ಡನ್ ಮಾಡಿದ್ದಾರೆ, ಸಖತ್ತಾಗಿದೆ ಮಾತ್ರ. ಡೆಲ್ಲಿನಲ್ಲಿ ನೋಡುವಂಥ ಪ್ಲೇಸಲ್ಲಿ ನಾನು ಹೇಳೋದು ದ ಬೆಸ್ಟ್ ಪ್ಲೇಸ್ ಅಂದರೆ ಅಕ್ಷರಧಾಮ ಅಂತ ಹೇಳ್ತೀನಿ. ಸೊ ನಾವು ಕೂಡ ಎಲ್ಲ ಮುಗ್ದಿದ್ದರಿಂದ ನಾವು ಕೂಡ ಹೊರಟ್ಬಿಟ್ವಿ. ಡೆಲ್ಲಿನಲ್ಲಿ ಸ್ಟೇ ಆಗಲಿಲ್ಲ. ಇದ್ದಿದ್ರೆ ಇನ್ನೊಂದು 2-3 ಪ್ಲೇಸ್ ನೋಡ್ಬೋದಿತ್ತು ನೆಕ್ಸ್ಟ್ ಡೇ. ಬಟ್ ನಾವು ಆದಷ್ಟು ನೆಕ್ಸ್ಟ್ ಪ್ಲೇಸಸ್ಗೆ ಹೋಗಬೇಕಾಗಿದ್ದರಿಂದ ನಾವು ಕೂಡ ಮುಗಿಸ್ಕೊಂಡು ನೈಟ್ ಹೊರಟ್ಬಿಟ್ವಿ. ಮಧ್ಯದಲ್ಲಿ ಒಂದು ಕಡೆ ಸ್ಟೇ ಆಗೋಣ ಅಂಥೇಳಿ. ನೆಕ್ಸ್ಟು ನಾವು ಎಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ವೀಡಿಯೋಸ್ನ ನೀವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾವು ಡೆಲ್ಲಿಯಿಂದ ಇನ್ನು ರಿಟರ್ನ್ ಬರೋದ್ರಿಂದ ಆ ರೂಟಲ್ಲಿ ಏನೇನು ಸಿಗುತ್ತೆ ಆ ಪ್ಲೇಸಸ್ನ ಕವರ್ ಮಾಡೋಣ ಅಂಥೇಳಿ ನಾವು ಹೊರಟ್ವಿ. ಸೊ ಹಾಗೆ ನಾವು ಆನ್ ದಿ ವೇನೇ ಮಧ್ಯದಲ್ಲೇ ಒಂದು ರೂಮ್ ಮಾಡಿ ಸ್ಟೇ ಆದ್ವಿ. ಯಾಕಂದರೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗೋದ್ರಿಂದ ಲೇಟ್ ಜರ್ನಿ ನಾವು ಮಾಡದೇ ಇಲ್ಲದೆ ಇರೋದ್ರಿಂದ ನಾವು ನೈಟ್ ಒಂದು 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಒಂದು ರೂಮ್ ಮಾಡಿ ಸ್ಟೇ ಆಗಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.